ನಮಸ್ಕಾರ. ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ ಚಾನಲ್ನಲ್ಲಿ ಪ್ರಪ್ರಥಮರಾದಿಗೆ ರಾಮದುರ್ಗದಲ್ಲಿ ನಡೆಯತಕ್ಕಂತ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ರಾಮದುರ್ಗದಲ್ಲಿ 9 ದಿನಗಳ ಕಾಲ ವಾಹನ ಬರುತ್ತವೆ. ಅಂದ್ರೆ ಪ್ರತಿಯೊಂದು ವಾಹನದ ಮೇಲೆಯೂ ವೆಂಕಟರಮಣ ಮೂರ್ತಿಯನ್ನ ತಗೊಂಡ್ ಹೋಗ್ತಾರ ನೈಟ್. ಅದನ್ನ ಬಗ್ಗೆ ನಾವು ಏನೇನೈತೆ ಅನ್ನೋದು ಎಲ್ಲರನ್ನು ಗುಡಿಯ ಹಾಗೂ ಎಲ್ಲಾ ಸಿಬ್ಬಂದಿದವ್ರಿಗೂ ಅದ್ರ ಬಗ್ಗೆ ಏನೇನು ವಿವರಿಸ್ತಾರೆ ಕೇಳೋಣ ಎಲ್ಲರಿಗೂ. ವೆಂಕಟೇಶ್ವರ ಮಂದಿರದ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಗಂಗಾಧರ್ ಭೋಸ್ಲೆ ಇವ್ರಿಗೆ ಈ ಮಂದಿರದ ಬಗ್ಗೆ ಮಾಹಿತಿ ಕೇಳೋಣ ಬನ್ನಿ. ಸರ್, ಇದು 9 ದಿವಸಗಳ ಕಾಲ ವಾಹನದಿರ್ತೈತಿ, ಆ ನಂತರ ತೇರಿಂದಿರ್ತೈತಿ. ಇದ್ರ ವಿಶೇಷ ಏನೇನೈತೆ ಸರ್? ಇದು ಶತಮಾನಗಳಿಂದ ನಡೆದಂಥ ಒಂದು ಆರಾಧ್ಯ ದೈವವಾದಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಒಂದು ವೈಭವದಿಂದ ನಡೀತಾ ಇದೆ. ಇದಕ್ಕೆ ರಾಜ ಮಹಾರಾಜರ ಕಾಲದಲ್ಲಿ ಅವರು ಎಲ್ಲ ಸಮಾಜದ ಬಾಂಧವರನ್ನು ಒಳಗೊಂಡು ಈ 10 ದಿನಗಳ ಜಾತ್ರೆ ಮಾಡುವ ಸಲುವಾಗಿ ಯಾವುದೇ ಸಮುದಾಯದವನ್ನು ಬಿಡದೆ ಎಲ್ಲ ಸಮುದಾಯರಿಗೆ ಹಚ್ಚಿ ವಿಶೇಷವಾಗಿ ವಾಹನವನ್ನು ಏನು ಕಿಲುಮನೂರದ ಯುವಕರು ಸೇರಿ ಹೊತ್ತೊಯ್ಯುವುದು ಒಂದು ಅತ್ಯಂತ ಒಳ್ಳೆಯ ವಿಷಯ ಆಗಿದೆ. ಅವರು ಪ್ರತಿನಿತ್ಯ ಒಂದು 15-16 ಜನ ಬಂದು ಅದರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ವಾಹನದ ವಿಶೇಷ ಅಲಂಕಾರ ಮಾಡಿ ಈ ಸಾರಿ ವಿಶೇಷವಾಗಿ ರಾಮದುರ್ಗ ನಗರದ ತುಂಬೆಲ್ಲ ಒಂದು ತಿರುಪತಿ ದೇವಸ್ಥಾನದ ಒಂದು ಇದು ಬರುವ ಹಾಗೆ ಫೀಲ್ ಬರುವ ಹಾಗೆ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಲೈಟಿನ ವ್ಯವಸ್ಥೆ ಆಗಲಿ, ಮೈಕ್ ಸೌಂಡಿನ ವ್ಯವಸ್ಥೆ ಆಗಲಿ, ಗೋವಿಂದ ನಾಮಾವಳಿ ವ್ಯವಸ್ಥೆ ಆಗಲಿ, ಪ್ರತಿದಿನ 10,000-15,000 ಸಾವಿರ ಜನ ಇದಕ್ಕೆ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಜನ ಭಕ್ತರು ಬಂದು ಈ ಶ್ರೀಹರಿ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಸರ್, ನಾಳೆ ರಥೋತ್ಸವ ಇದೆ. ಅದು ಎಷ್ಟೊತ್ತಿಗೆ ಜರುಗುತ್ತೆ? ಏನೇನು ಕಾರ್ಯಕ್ರಮಗಳಿದಾವೆ ಸರ್ ನಾಳಿಂದ? ಅದನ್ನ ಸ್ವಲ್ಪ ನಮ್ಮ ಜನತೆಗೆ ತಿಳಿಸ್ತೀರಾ? ವಿಶೇಷವಾಗಿ ಏನಂತಂದರೆ ಎಲ್ಲ ರಥೋತ್ಸವಗಳು ರಾಜ್ಯಾದ್ಯಂತ ಆಗಲಿ ದೇಶದಲ್ಲಾಗಲಿ ಎಲ್ಲ ರಥೋತ್ಸವಗಳು ಸಾಯಂಕಾಲ ನಡೆಯುವುದು ಒಂದು ಪ್ರತೀತಿ. ಆದರೆ ರಾಮದುರ್ಗದಲ್ಲಿ ಬೆಳಿಗ್ಗೆ ಯಾಕೆ ನಡೀತೈತೆ ಅಂದರೆ ಮುದುಕವೇದಲ್ಲಿ ಇದರ ಮುಖ್ಯ ದೇವಸ್ಥಾನ ಇರೋದರಿಂದ ಅಲ್ಲಿ ಸಾಯಂಕಾಲ ಜರುಗೋದ್ರಿಂದ ರಾಜ ಮಹಾರಾಜರ ಕಾಲದಿಂದ ರಾಜ ಮಹಾರಾಜರು ಅಲ್ಲಿ ರಥೋತ್ಸವಕ್ಕೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ ಬೆಳಿಗ್ಗೆ ರಥೋತ್ಸವವನ್ನು ಮೊದಲಿನಿಂದ ಆಚರಿಸಿಕೊಂಡು ಬಂದಿದೆ. ವಿಶೇಷತೆ ಏನಂದರೆ ಅತ್ಯಂತ ಎತ್ತರದ ಭಾಗದಲ್ಲಿ ಒಡ್ಡರ ಸಮಾಜದ ಬಾಂಧವರು ರಥವನ್ನು ಹೊಳ್ಳಿಸುವುದು. ಪ್ರತಿಯೊಂದು ರಥದಲ್ಲಿ ದೇವರನ್ನು ಹೊಳ್ಳಿಸಿ ರಥವನ್ನು ತೆಗೆದುಕೊಂಡು ಬರ್ತಿರ್ತಾರೆ. ಆದರೆ ಇಲ್ಲಿ ಮಾತ್ರ ಭೋವಿ ಸಮಾಜದ ಜನಾಂಗದವರು ಎಲ್ಲರೂ ಸೇರಿ ಆ ಏರಿನಲ್ಲಿ ಇಳುವಿನಲ್ಲಿ ಯಾವುದೇ ಧಕ್ಕೆ ಆಗದಂತೆ ಸಂಪೂರ್ಣ ಎತ್ತರವಾದಂಥ ರಥವನ್ನೇ ಹೊರಳಿಸೋದು ಒಂದು ಅತ್ಯಂತ ವಿಸ್ಮಯಕಾರಿಯ ಸಂಗತಿ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ 2026 ಪ್ರಯುಕ್ತ ಪ್ರತಿ ವರ್ಷನೂ ವಾಹನ ಕಿಲಿಪ್ನೂರ್ನವರು ಹೊರತಾರೆ. ಅದನ್ನ ವಾಹನ ಇವ್ರಿಗೆ ಹೊರದು ಎಲ್ಲಿಂದ ಯಾವ ಪರಂಪರೆ ಅಂತ ಬಂದೈತೆ ಅಂತೇಳಿ ಇಲ್ಲಿ ಒಬ್ಬರ ಹಿರಿಯ ಜೀವ ಐತಿ, ಅವ್ರಿಗೆ ಕೇಳೋಣ ಬನ್ನಿ. ನೋಡ್ರಿ, ಹಿಂದೆ ಏನೈತಿಲ್ಲ ರಾಜ್ಯ ಅಂತೇಳಿ ಸರ್ಕಾರ ಐತಿ, ಮ್ಯಾಲ ವಾಡ್ಯದಾಗಿದ್ರು ಅವ್ರು ಏನೈತಲ್ಲ ಇದ್ರ ಸೇವಾಕ್ಕಾಗಿ ಏನೈತಿಲ್ಲ ನಮ್ಮ ಕಿಲಿಮನೂರು ದೈವದವರಿಗೆ ಅದು ಲಕ್ಕನಗೌಡ್ರಿಗೆ ಮತ್ತು ಹಲಗತ್ತಿ ಸಮಾಜ ಒಂದಿಷ್ಟು ಮಂದಿ ಐತಿ. ಅವ್ರಿಗೆ ಏನೈತಿಲ್ಲ ಒಂದು 30 ಗುಂಟೆ 1 ಎಕರೆ ಹೊಲ ಸೇವಾ ಮಾಡಕ್ಕೆ ಕೊಟ್ಟಾರಿ. ಅವ್ರು ಏನೈತಲ್ಲ ಇಲ್ಲೆಲ್ಲ ಬಂದು ಕ್ಯಾಸ್ ವಾಹನ ಹೊರದು ಏನು ಸೇವಾ ಐತಲ್ಲ ಅಲ್ಲಿಗೆ ಪಾಲಿಕೆ ಒಳಗೆ ತುಂಬಿಡ್ದು ದೇವರ ಹಿಡಿದು ಈಗ ಏನೈತಲ್ಲ ಎಲ್ಲರೂ ಕೂಡೇ ಮಾಡಕತ್ತೇವೆ ನಾವು. ಈಗ ಅವರು ಇವ್ರು ಅಂತ ಏನಿಲ್ಲ, ಈಗ ಎಲ್ಲರೂ ಕೂಡಿ ಏನೈತಲ್ಲ ನಮ್ಮ ಕಿಲುಮನೂರು ದೈವದವ್ರು ಏನೈತಲ್ಲ ಎಲ್ಲರೂ ಬಂದು ಅದ್ರ ಸೇವಾ ನಾವು ಮಾಡ್ತೀವಿ. ಮತ್ತೆ ಹಾಗೆ ಸರ, ಇನ್ನೊಂದು, ನೀವು ಎಷ್ಟು ವರ್ಷದಿಂದ ಈ ವಾಹನದ ಸೇವೆ ಮಾಡಕತ್ತೀರಿ ಅಂತ ಹೇಳಿ? ನಾವು ಭಾಳ ರಾಜ್ಯ ಇದ್ದಾಗ ಸುಟ್ಟು ಐತ್ರಿ ಅದು. ಹಂಗ ಅವ್ರು ಆದ ಕೂಡಿ ಇವ್ರು ಆದ ಕೂಡಿ ಅವರು ಹಂಗ ಪರಂಪರಿನ ಕಿಲೋಮೀಟರ್ ಇದ್ರೆ ಬರ್ತದೆ. ಆ ಪ್ರಕಾರ ನಾವು ರಾಜ್ಯ ಇದ್ದಾಗಿಂತ ಬರ್ತದೆ ಅದು. ಈಗ ವಾಹನ ಹೊರಬೇಕಾದ್ರೆ ನೀವು ಏನ್ರ ಪಾಲಿಸ್ಬೇಕಾಗತ್ತೇನ್ರಿ? ಪಾಲಿಸ್ಬೇಕಲ್ರಿ. ಏನೇನ್ ಪಾಲಿಸ್ಬೇಕಾಗತ್ರಿ ಅದಕ್ಕೆ? ಏನಿಲ್ರಿ, ನಾವು ಹಲಿಗಾರ ಅದಾರಿ ನಮ್ಮ ಹಿಂಬಾಲ ಮಾದ್ರ ಪೈಕಿ ಅವ್ರು 3 ಮಂದಿ ಹಲಿಗೆ ತೊಗೊಂಡ್ಬರ್ತಾರ. ನಮ್ ಕಿಲುಮೂರಿಗೆ ಬರ್ತಾರ, ಇಡೀ ಊರ ಸುತ್ತ ರೌಂಡ್ ಹೋಗ್ತಾರ. ಮೊದಲ ಹಲಿಗೆ ತೊಗೊಂಡ್ ಕೆಲಸ, ಆಮೇಲೆ ರಾಜ್ಯ ಮಾಡ್ಯಾನ ಎಲ್ಲಾರು ಬರ್ಲಿ ಅಂತೇಳಿ ಹಲಿಗೆ ಮಾಡ್ಯಾರ. ಅದಕ್ಕೆ ಅವ್ರ ಪ್ರಮುಖನ ಹಲಿ ಹೋದು ಅಂತೇಳಿ ನೋಡ್ಕೊತ ಕೂತಿರ್ತಾರೆ ಮಂದಿ. ಅದನ್ನ ಆ ಹಲಿ ಹೋದಿವಲ್ಲೋ ಹಲಿ ಹೋದು ಅಂತೇಳಿ ಎಲ್ಲರೂ ನಮ್ಮ ಬೆನ್ನ ಹತ್ತಿ ಬಂದಿರ್ತಾರೆ. ಅಲ್ಲ, ಇನ್ನೊಂದ್ ಏನೈತ್ರಿ, ಈಗ ಪಾಲಿಸ್ಬೇಕಂತಂದ್ರ ಈಗ ಉಪವಾಸ ಇರ್ಬೇಕಾಗತ್ತೇನ್ರಿ? ಏನು ಇಲ್ಲ, ಇವತ್ತ್ರಿ ಉಪವಾಸ. ಈಗ ನಾವು ಮಾಡ್ತೇವ್ರಿ. ಈಗ ನಾವ್ ಏನ್ ಮಾಡ್ತೀವಿ, ನಮ್ಮ ನುಣಿ ಅಂತ ಈಗ ಇವತ್ತು ಉಪವಾಸ ಇರ್ತೇವ್ರಿ. ತೇರು ಎಳೆದ ದೇವರ ಕುಂದ್ರಿಸಿದ ಆಮೇಲೆ ಮನೆಗೆ ಹೋಗಿ ಊಟ ಮಾಡ್ತೇವೆ. ನಿಮ್ಮ ಹೆಸರು? ಮುತ್ತಪ್ಪ.
ಜಯ ಜಯ